ಹಲೋ ಹಾಯ್ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ಬೆಳಗಿನ ತಿಂಡಿ ಬಂದು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೊಂದು ಸಿಂಪಲ್ ಆಗಿರೋ ಗೊಜ್ಜು ಮಾಡ್ತಾ ಇದ್ದೀನಿ. ಹೂಕೋಸು ಬಟಾಣಿ ಬೇಯಿಸ್ಕೊಂಡಿದ್ದೀನಿ. ಬೇರೆ ಆಲೂಗಡ್ಡೆ ಒಂದು 3-4 ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ನಾವು ಮನೇಲಿ ಎಲ್ಲರೂ ಹೆಂಗೆ ಮಾಡ್ಕೋತಾರೋ ಹಾಗೇ. ಒಂದು ಈರುಳ್ಳಿ ಮೀಡಿಯಮ್ ಸೈಜು, 2 ರೆಕ್ಕೆ ಕರಿಬೇವು, ಒಂದು ಇಡೀ ಆಗೋಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನು ಸಾಸಿವೆ, ಮತ್ತು ನಾವು ಡೈಲಿ ಯೂಸ್ ಮಾಡೋ ಸಾಂಬಾರು ಪೌಡರು, ತರಕಾರಿ ಸಾಂಬಾರು, ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪೌಡರ್. ಇಷ್ಟರಲ್ಲಿ ತುಂಬ ಟೇಸ್ಟಿಯಾಗಿರೋಂಥ ರುಚಿಯಾಗಿರೋಂಥ ಗೊಜ್ಜು ಮಾಡಿ ತೋರಿಸ್ತೀನಿ. ಚಪಾತಿಗೆ, ದೋಸೆಗೆಲ್ಲ ಬನ್ನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬಾಣಲಿ ಕಾಯ್ದಿದೆ. ಮೂರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಬೇಕು. ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ, ಸಾಸಿವೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಕರಿಬೇವು, ಈರುಳ್ಳಿ 2 ಒಟ್ಟಿಗೆ ಹಾಕೊಳ್ಳೋಣ. ಸಾರಿ, ಕರೆಂಟ್ ಹೋಯ್ತು. ಸ್ಟವ್ ಮೇಲೆ ಮಾಡ್ಕೊಳ್ಳೋಣ. ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ಲು. ನಾನು ಆದಷ್ಟು ಸಿಂಪಲ್ಲಾಗಿ ಎಲ್ಲರೂ ಮಾಡ್ಕೊಳ್ಳೋಂಥ ಸಾಗು ಆಗ್ಬೋದು, ಫ್ರೈ ಆಗ್ಬೋದು, ಇದು ಚಪಾತಿ ಗೊಜ್ಜು ಆಗ್ಬೋದು, ಗ್ರೇವಿ ಆಗ್ಬೋದು, ಎಲ್ಲದಕ್ಕೂ ಆಗುತ್ತೆ. ಇದು ಯಾವ ಥರಕ್ಕೆ ತಗೊಂಡ್ರು ಹೋಲಿಕೆ ಆಗುತ್ತೆ. ನೋಡಿ, ಈರುಳ್ಳಿ ಬೆಂದಿದೆ ಚೆನ್ನಾಗಿ. ಸ್ವಲ್ಪ ಈರುಳ್ಳಿಗೆ ಉಪ್ಪು ಹಾಕೊಳ್ಳೋಣ. ನಾನು ಈ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆಲ್ಲ ಉಪ್ಪು ಹಾಕ್ಕೊಂಡಿರ್ತೀನಿ, ಅದಕ್ಕೆ ಈರುಳ್ಳಿಗೆ ಆಗೋಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋಣ. ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಕೊಟ್ಟಿರೋ ತರಕಾರಿ ಹಾಕೋಣ. ನೀರು ಸಹ ಹಾಕ್ಕೋಬೇಕು. ನೀರು ವೇಸ್ಟ್ ಮಾಡೋ ಹಾಗಿಲ್ಲ. ಅದಕ್ಕೆ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ತೊಳೆದು ಹೂಕೋಸು ಬಟಾಣಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಅದ್ರ ನೀರಿದು, ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ನೀರು ಚೆಲ್ಬಿಟ್ಟಿದ್ದೀನಿ. ಪೌಡ್ರ್ ಹಾಕ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3-4 ಜನಕ್ಕೆ ಆಗೋಷ್ಟು ಮಾತ್ರ ಮಾಡ್ತಿರೋದು, ಒನ್ ಟೈಮ್ಗೆ ಆಗೋಷ್ಟು ಅಷ್ಟೇ. ಒಂದು ಸ್ಪೂನು ಚಿಕ್ಕ ಇರುತ್ತೆ, ಅದಕ್ಕೆ 3-4 ಸ್ಪೂನ್ ಹಾಕ್ತೀನಿ.
ಸ್ವಲ್ಪ ಅದೆಲ್ಲ ಹೊಂದ್ಕೊಳ್ಳಿ. ನಮ್ಮ ಚಿನ್ನ ಚಪಾತಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಎಷ್ಟೋದು ಹೆಂಗ ನೀನು ಅದನ್ನು ಉಲ್ಟಾ ಮಾಡಿ 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 ಹಾಕ್ಕೋಬೇಕು. ಈ ಕಡೆಯಿಂದ ಆ ಕಡೆ ಸ್ವಲ್ಪ ಹಿಟ್ಟನ್ನ ಈ ಥರ ಮಾಡಿಬಿಟ್ಟು ಮಾಡಿಕೊಂಡು ಇದು ತೆಗೆದು ಫುಲ್ಲು ಕಚ್ಕೊಂತಿದೆ ತೆಗೆದು ನೋಡಿ ಹಿಂಗೆ. ಅದಕ್ಕೆ ಹೇಳೋದು ನಾನು ನಿನ್ನ ಆಸೆಯಿಂದ ನಾನು ಮಾಡ್ತೀನಿ. ಇವಾಗ ನೋಡಿ ತರಕಾರಿ ಬೇಯಿಸಿಟ್ಟಿದ್ದು ನೀರಿದೆಯಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ತೆಳುವೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಸೇಮ್ ಸಾಗು ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡಬೇಕು. ಈ ಆಲೂಗಡ್ಡೆ ಹಾಕೋದ್ರಿಂದ ಗಟ್ಟಿ ಬರುತ್ತೆ. ಯಾಕೆಂದರೆ ಬೇಯಿಸಿ ಸ್ಮ್ಯಾಶ್ ಮಾಡಿರ್ತೀವಲ್ಲ, ರುಚಿನೂ ಚೆನ್ನಾಗಿರುತ್ತೆ ಮತ್ತು ಗಟ್ಟಿನೂ ಬರುತ್ತೆ. ಮಸಾಲೆ ಗಿಸಾಲೆ ಏನೂ ರುಬ್ಬೋ ಹಾಗೆ ಇರಲ್ಲ ಇದಕ್ಕೆ. ನಿಮಗೆ ರುಚಿ ಬೇರೆ ಥರ ಟೇಸ್ಟ್ ಕೊಡಬೇಕು ಅಂದರೆ 1 ಸ್ಪೂನ್ ಗರಂ ಮಸಾಲ ಹಾಕ್ಕೋಬೋದು ನಿಮಗೆ ಬೇಕು ಅಂದರೆ. ಬಟ್ ಇದೇ ರುಚಿ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ನೀರು ಹಾಕ್ಕೋತೀನಿ, ಯಾಕಂದರೆ ಇದು ಕುದ್ದಿದ ಮೇಲೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ನೋಡಿ ಕರೆಂಟ್ ಬಂತು. ಹಾಲು ಇಟ್ಕೊಬೇಕು. ಅಲ್ಲೆಲ್ಲ ಕಾಣ್ತಿದೀಯ ನೀನು. ಯಾವ ಹಂಗಲ್ಲಿ ಚಪಾತಿ ಮಾಡ್ತಿದ್ದೆ ನೋಡಿ ನಮ್ಮ ಚಿನ್ನು. ನೋಡು ಕಾಣ್ತಾ ಇದೆ, ಕುದೀತಾ ಇದೆ. ಇದು ಹಾಸ್ಟೆಲ್ ಆಗ್ಬೋದಲ್ಲ ನೋಡಿ. ಓಕೆ ಬರ್ಬಹುದೇನೋ ಗೊತ್ತಿಲ್ಲ. ಇದು ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಇಷ್ಟೇ ಸಿಂಪಲ್. ಎಲ್ಲ ಬೆಂದಿರುತ್ತೆ. ಎಲ್ಲ ಹಾಕ್ಬಿಟ್ಟು ಒನ್ಸಿ ಉಪ್ಪು ಖಾರ ನೋಡಿಬಿಟ್ಟು ಕುದಿಸ್ಕೊಳ್ಳೋದಷ್ಟೇ. ಇದೊಂದು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದೀತು ಅಂದರೆ, ಎಣ್ಣೆ ಮೇಲೆ ಬಂತು ಅಂದರೆ ಆಯ್ತದು. ನೋಡೋಣ ಆಗಿದೆಯಾ ಅಂತ. ನೋಡಿ ಈ ಮಟ್ಟಕ್ಕಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಮಾಡಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಈಸಿ ಗೊತ್ತಾ ಇದು. ಸ್ವಲ್ಪ ಕಡಿಮೆ ಉರಿ ಮಾಡ್ಕೊತೀನಿ. ನೋಡೋಣನೆ ಚೆನ್ನಾಗಿ ಬಂದಿದೆ. ಇವಾಗ ಆಫ್ ಮಾಡ್ತೀನಿ. ಚಪಾತಿ ಮಾಡ್ಕೊಳ್ಳೋಣ.
ಕರೆಂಟ್ ಸ್ಟವಲ್ಲಿ ಸ್ವಲ್ಪ ಲೇಟ್ ತರೋದೆಲ್ಲ ನಾನು ಫ್ರೈ ಐಟಮ್ಗಳಾದರೆ ಬೇಗ ಆಗಿಬಿಡುತ್ತೆ. ದೋಸೆ ಐಟಮ್, ಚಪಾತಿ ಐಟಮ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಹಾಲಿನ ಕೆನೆ ಇಷ್ಟು ಫುಲ್ ಆದಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ನೈಟು ಇಟ್ಟಿರ್ತೀನಿ. ಬೆಳಗ್ಗೆ ಫುಲ್ ಮೆತ್ತಗಾಗಿರುತ್ತೆ. ಆವಾಗ ಬೆಣ್ಣೆ ಮಾಡ್ಕೊತೀನಿ. ಅದು ಯಾಕೋ ಸಿಪ್ಪೆ ಎಲ್ಲ ಎತ್ಕೊಂಡಿದ್ದೀನಿ, ತೆಗೆದ್ಬಿಟ್ಟಿದ್ದೀನಿ. ಸ್ವೀಟ್ ನೋಡಿಕೊಂಡು ಬೆಲ್ಲ ಹಾಕ್ತೀನಿ. ಖಾಲಿ ಆಗಲಿ, ನಾನು ರೆಸಿಪಿ ಮಾಡಿ ಹಾಕ್ಬೇಕಲ್ಲ. ನೀವು ಮಾಡಿದ ಚಪಾತಿನೇ ನಿಮಗೆ ಅದು ಚೆನ್ನಾಗಿ ದಪ್ಪ ದಪ್ಪ ಹೊಸ್ಬಿಟ್ಟಿತ್ತು. ನೋಡಿ, ಇದು ಚಿನ್ನಗೆ ಇವಾಗ ತಿನ್ನೋಕೆ ಕೊಡ್ತಿದ್ದೀನಿ. ಗ್ಲಾಸ್ ಕಟ್ಟಬೇಕು. ಚಿನ್ನ ಬೇಗ ತಿಂತಾ ನೋಡಿ, ಚೆನ್ನಾಗಿ ಬಂದಿದೆ. ಇದಕ್ಕೆ ಬಾದಾಮು ಮತ್ತು ಗೋಡಂಬಿ, ದ್ರಾಕ್ಷಿ ನೆನೆಸಿ ಹಾಕಬೇಕಿತ್ತು. ಬಟ್ ನಾನು ಅದನ್ನು ಮಾಡ್ಕೊಂಡಿರೋ ಪೌಡ್ರ್ ಇರುತ್ತಲ್ಲ, ಅದನ್ನೇ ಐಸ್ ಕ್ರೀಮ್ಗೆ ಹಾಕಿರ್ತೀನಿ. ಎಲ್ಲ ಅದರಲ್ಲೇ ಇರುತ್ತೆ, ಅದಕ್ಕೆ ನಾನು ಹಾಕಿಲ್ಲ. ವಾಟರ್ ಬಾಟಲ್ ನೀರು ಕಟ್ಟಿದೆಯಾ? ವಾಟರ್ ಬಾಟಲ್ದು ಎಲ್ಲಿ? ಏಕೆ ನೀರು ಚೆನ್ನಾಗಿರುತ್ತಾ? ಯಾವುದು ಇದಾ? ಸ್ಪೂನ್ ಏನು ಬೇಡವಾ? ಹಾಂ, ಬೇಡವಾ? ತುಂಬ ಚೆನ್ನಾಗಿದೆ. ಇವತ್ತಿನ ತಿಂಡಿ ರೆಸಿಪಿ ಮುಗೀತು. ಚಿನ್ನನ್ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ. ಟಾಟಾ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.